ನೀವಿಬ್ರು ಇವತ್ತು ಅಣ್ಣನ ಗಮನಿಸಿದ್ರಾ? ಬೆಳಗ್ಗೆ ಬಂದಾಗಿಂದ ಏನೋ ಒಂಥರ ಇದ್ದಾನೆ. ನಾನು ಅವನ್ನ ಮಾತಾಡ್ಸಕ್ಕೆ ಅಂತ ಹೋಗಿದ್ದೆ, ಆದರೆ ನನ್ನ ಮೇಲೆ ರೇಗ್ಬಿಟ್ಟ. ಏನಾಯ್ತು ಅಂತ ಕೇಳಿದ್ರೆ ಏನು ಹೇಳೂ ಇಲ್ಲ. ಅಲ್ಲ, ಇವತ್ತು ಅವನು ಆಫೀಸ್ಗೂ ಹೋಗಿಲ್ಲ, ಮನೆಯಿಂದನೂ ಕೆಲಸ ಮಾಡ್ತಿಲ್ಲ. ಏನು ಕತೆ ಅಂತ? ಗಂಡ ಹೆಂಡತಿ ಇಬ್ರು ಏನಾದರೂ ಜಗಳ ಮಾಡ್ಕೊಂಡಿದ್ದಾರಾ? ಇಲ್ಲ ಅಕ್ಕ, ಹಾಗೆಲ್ಲ ಏನೂ ಇರಲ್ಲ. ಅದಕ್ಕೆ ಬಂದ್ರಲ್ಲ, ಅವ್ರನ್ನೇ ಕೇಳೋಣ ಇರಿ. ಏನಾಯ್ತು? ಏನು ಕೇಳಬೇಕು? ಏನಿಲ್ಲ ಸತ್ಯ, ಬಾ ಕೂತ್ಕೋ. ತುಂಬ ಸುಸ್ತಾಗಿ ಬಂದಿದೆಯಾ? ಮೊದಲು ಸುಧಾರಿಸ್ಕೊ, ಆಮೇಲೆ ಮಾತಾಡಿದ್ರೆ. ಇಲ್ಲ ಅತ್ತೆ, ಪರವಾಗಿಲ್ಲ, ಹೇಳಿ. ಏನೋ ಸೀರಿಯಸ್ ವಿಷಯ ಇದ್ದಾಗಿದೆ. ಅದು ಕಾರ್ತಿಕ್ ಬೆಳಗ್ಗೆಯಿಂದ ಏನೋ ಒಂಥರ ಇದ್ದಾನೆ, ಅದರ ಬಗ್ಗೆ ಮಾತಾಡ್ತಾ ಇದ್ವಿ. ನೀವೇನಾದರೂ ಜಗಳ ಆಡ್ಕೊಂಡ್ರೆ ಹೇಗೆ? ನನಗೆ ಗೊತ್ತಿತ್ತು ಅವ್ರು ಬೇಜಾರು ಮಾಡ್ಕೊಂಡಿರ್ತಾರೆ ಅಂತ, ಹಾಗೆ ಆಯ್ತು ನೋಡಿ. ಅದೇ ಏನಾಯ್ತು ಅಂತ. ಅದು ಚಿಕ್ಕತ್ತೆ, ಇವತ್ತು ಬೆಳಗ್ಗೆ ಮಿಸ್ಟರ್ ಕಾರ್ತಿಕ್, ಏನಕ್ಕೆ ಸರ್ಕಾರಿ ಅಧಿಕಾರಿ ಜೀಪ್ನ ತಗೊಂಡು ಬಂದಿದ್ದೀರಾ? ನಾನು ನನ್ನ ಹೆಂಡತಿ ಗಾಡಿ ತಗೊಂಡ್ಬಂದಿದ್ದೀನಿ. ಆದರೆ ಇದು ನಿಮ್ಮ ಹೆಂಡತಿ ಗಾಡಿ ಅಲ್ಲ, ಸರ್ಕಾರದ್ದು. ಸರಿ ಆಯಿತು, ಏನಿವಾಗ? ಮಾಡಿರೋ ತಪ್ಪಿಗೆ ದಂಡ ಕಟ್ಟಿ ಹೊರಡಬೇಕು. ಅದಕ್ಕೆ ನೀವು ಸರಿಯಾಗಿ ಮಾಡಿದ್ದೀರಾ. ಅಣ್ಣ ಮಾಡಿರೋದು ತಪ್ಪು. ಕಾನೂನು ರೀತಿಯಲ್ಲಿ ನೀನು ಮಾಡಿದ ಸರಿನೇ ಹುಡುಗಿ, ಆದರೆ ಗಂಡ ಅಲ್ವಾ, ಹೇಳಿದರೆ ತಿದ್ಕೋತಿದ್ನೋ ಏನೋ. ನೀನು ಹೀಗೆ ಮಾಡಬಾರ್ದಾಗಿತ್ತು, ಅವನಿಗೆ ಬೇಜಾರಾಗತ್ತಲ್ವಾ? ಆದರೆ ಡ್ಯೂಟಿಲಿದ್ದಾಗ ನನಗಿದೆಲ್ಲ ಗೊತ್ತಾಗಲ್ಲ ಅತ್ತೆ. ಕಾನೂನು ಏನು ಹೇಳುತ್ತೋ ನಾನು ಅದನ್ನೇ ಮಾಡ್ತೀನಿ. ನೀನು ಮಾಡಿದ ಸರಿಯಾಗೇ ಇದೆ ಬಿಡು, ಆಗಿದ್ದಾಗೋಯ್ತು. ಈಗ ಹೋಗಿ ಸ್ವಲ್ಪ ಸಮಾಧಾನ ಮಾಡು. ಸರಿ ಅದಕ್ಕೆ ಚೆನ್ನಾಗಿ ಸಮಾಧಾನ ಮಾಡಿ, ಆಯ್ತಾ? ರಿತು, ಕತ್ತೆ ಸ್ವಲ್ಪನೂ ಸೀರಿಯಸ್ನೆಸ್ ಅನ್ನೋದೇ ಇಲ್ವೇನೆ? ಆಯ್ತಮ್ಮ, ಈಗ ನಾನೊಂದು ಸೀರಿಯಸ್ ಮ್ಯಾಟರ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಏನೇ ಅದು? ಅದಕ್ಕೆ ಹತ್ರ ನಾವು ಹುಷಾರಾಗಿರ್ಬೇಕಮ್ಮ. ಅಣ್ಣಂಗೆ ಫೈನ್ ಹಾಕಿದ್ದಾರೆ ಅಂತಂದರೆ ನಮಗಂತೂ ದೇವರಾಣೆ ಕನ್ಸೆಷನ್ನೇ ಇಲ್ಲ. ಮಿಸ್ಟರ್ ಕಾರ್ತಿಕ್, ಏನಕ್ಕೆ ಸರ್ಕಾರಿ ಅಧಿಕಾರಿ ಜೀಪ್ನ ತಗೊಂಡು ಬಂದಿದ್ದೀರಾ? ಸರ್ಕಾರಿ ಅಧಿಕಾರಿ ಆಮೇಲೆ, ಮೊದಲು ನನ್ನ ಹೆಂಡತಿ. ಆದರೆ ಇದು ನಿಮ್ಮ ಹೆಂಡತಿ ಗಾಡಿ ಅಲ್ಲ, ಸರ್ಕಾರದ್ದು. ಸಾರಿ ಮೇಡಮ್, ತಪ್ಪು ಮಾಡಿಬಿಟ್ವಿ. ನಿಮ್ಮ ಫ್ರೆಂಡ್ಗೂ ನೀವು ಮಾಡಿದ ತಪ್ಪು ಅಂತ ತಿಳಿಸಿ ಹೇಳಿ. ಮಾಡಿರೋ ತಪ್ಪಿಗೆ ದಂಡ ಕಟ್ಟಿ ಹೊರಡಬೇಕು. ಸತ್ಯ? ಸತ್ಯ ಅಲ್ಲ, ಇನ್ಸ್ಪೆಕ್ಟರ್ ಸತ್ಯ. ಈ ಯೂನಿಫಾರ್ಮ್ಗೆ ಒಂದು ಮರ್ಯಾದೆ ಇದೆ, ಅದ್ ನೆನಪಿರ್ಲಿ. ಬುಲ್ಬುಲ್, ಮಾತಾಡಲ್ವಾ? ಇದ್ಯಾಕೋ ಓವರ್ ಆಯ್ತು. ಏನು ಕೈ ಹಿಡಿತಾ ಇದೆಯಾ? ಬಿಡು ನನ್ನ ಕೈನ. ಮತ್ ನೀನ್ ಮಕ್ಳ ತರ ಆಡ್ತಿದ್ಯಾ?
ಮಾಡೋದೆಲ್ಲ ಮಾಡಿಬಿಟ್ಟು ಏನು ಗೊತ್ತಿಲ್ಲದಿರೋ ಥರ ನಾಟಕ ಆಡ್ತಾ ಇದೆಯಾ? ಅದು ಆ ಸತ್ಯನೇ ಬೇರೆ ಈ ಸತ್ಯನೇ ಬೇರೆ. ನನಗೆ ಆ ಸತ್ಯನೂ ಒಂದೇ ಈ ಸತ್ಯನೂ ಒಂದೇ. ಅಮೂಲ್ ಬೇಬಿ, ಅದು ಇನ್ಸ್ಪೆಕ್ಟರ್ ಸತ್ಯ, ಇದು ನಿನ್ನ ಹೆಂಡತಿ ಸತ್ಯ. ಆಯ್ತು ಬಿಡಿ ಇನ್ಸ್ಪೆಕ್ಟರ್ ಸತ್ಯ ಮೇಡಮ್, ನನ್ನ ಮಾತಾಡ್ಸಕ್ಕೆ ಹೋಗ್ಬೇಡಿ. ಮೊದಲೇ ನನ್ನ ಮೂಡ್ ಸರಿ ಇಲ್ಲ. ಓ, ನಿಮ್ಮ ಮೂಡ್ ಸರಿ ಮಾಡೋದಕ್ಕೆ ನಾವೇನ್ ಮಾಡಬೇಕು? ಅಮೂಲ್ ಬೇಬಿ, ಓವರ್ ಆಗ್ಲಿಲ್ವಾ ಇದೆಲ್ಲ? ಇಷ್ಟೊಂದು ಕೋಪ ಒಳ್ಳೇದಲ್ಲ. ಅದನ್ನ ನಿನಗೆ ನೀನೇ ಹೇಳ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾರು ಕೋಪ ಜಾಸ್ತಿ ಅಂತ ಗೊತ್ತಾಗತ್ತೆ ಅವಾಗಾದ್ರೂ. ಈಗೇನು ಜಗಳ ಮಾಡಬೇಕು ಅಂತಾನೆ ಫಿಕ್ಸ್ ಆಗಿದೆಯಾ? ಇಲ್ಲ, ನಾನು ಜಗಳ ಮಾಡಲ್ಲ. ಮತ್ ಮುದ್ದು ಮಾಡು. ಆಹಾ, ಯಾರೋ ನಗ್ತಾ ಇದ್ದಾರೆ. ನಾನೇ ನಗ್ತಾ ಇಲ್ಲ. ಪರವಾಗಿಲ್ಲ, ಬಿಗುಮಾನ ಬಿಟ್ಟು ಜೋರಾಗೆ ನಗ್ಬೋದು. ನಾನು ನಗಲ್ಲ ಅಂತ ಹೇಳಿಲ್ವಾ? ನೀನು ಮಾಡಿ ತಪ್ಪಲ್ವ ಸತ್ಯ? ನನ್ನ ಜೊತೆ ಅಷ್ಟೊಂದು ರೂಢಾಗಿ ನಡ್ಕೊಬೋದಾ? ಪೊಲೀಸ್ ಡ್ರೆಸ್ಸಲ್ಲಿದ್ದಾಗ ಹಾಗೆ ನಡ್ಕೊಳ್ಳೋದು ನನಗೆ ಅಭ್ಯಾಸ ಆಗೋಗಿದೆ. ಆ ಜಾಗದಲ್ಲಿ ಬೇರೆ ಯಾರಿದ್ದಿದ್ರು ನಾನು ಅದೇ ರೀತಿ ಮಾಡ್ತಿದ್ದೆ ಅಮೂಲ್ ಬೇಬಿ. ಆಯ್ತು ಬಿಡು, ಗಂಡ ಅಂತ ಸ್ವಲ್ಪನೂ ಕನ್ಸನೂ ಇಲ್ಲ ನಿನಗೆ. ಗಂಡ ಮನೇಲಿ, ಆಚೆ ಕಡೆ ಎಲ್ಲರೂ ಒಂದೇ. ಪ್ಲೀಸ್ ಅಮೂಲ್ ಬೇಬಿ, ಅದನ್ನ ಮರ್ತು ಬಿಡು. ಸಾರಿ. ನೀನು ಏನಾದರೂ ಹೇಳು, ನಿನ್ನ ಮೇಲಿರೋ ಕೋಪ ನಂಗೆ ಹೋಗಲ್ಲ ಅಂದರೆ ಹೋಗಲ್ಲ. ಓ ಹಾಗ, ನಿನ್ ಕೋಪನ ಹೇಗೆ ಹೋಗಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಜೀವನ ಎಷ್ಟು ವಿಚಿತ್ರ. ಅಮ್ಮನ ಮನೇಲಿದ್ದಾಗ ನಾನು ಮೆಕ್ಯಾನಿಕ್ ಸತ್ಯ, ಗ್ಯಾರೇಜಲ್ಲಿ ದುಡಿತಿದ್ದೆ. ಈಗ ಸರ್ಕಾರಿ ಅಧಿಕಾರಿ, ಇನ್ಸ್ಪೆಕ್ಟರ್ ಸತ್ಯ. ಆಗೆಲ್ಲ ದಿನಕ್ಕೆ 500,000 ದುಡಿದ್ರೆ ಅವತ್ತು ಹಬ್ಬ ನನಗೆ. ಈಗ ಕೈ ತುಂಬ ಸಂಬಳ. ದೇವ್ ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಕೊಟ್ಟಿದ್ದಾನೆ. ಅದೇನೋ ಅಂತಾರಲ್ಲ, ನಮ್ಮ ಪ್ಲ್ಯಾನ್ಗಿಂತ ದೇವರು ನಮಗೋಸ್ಕರ ಮಾಡಿರೋ ಪ್ಲ್ಯಾನೇ ತುಂಬ ಚೆನ್ನಾಗಿರುತ್ತೆ ಅಂತ. ನನ್ನ ಲೈಫಲ್ಲೂ ಅದೇ ಆಗಿದೆ. ಒಂದು ವೇಳೆ ನಾನೇ ಆಗಿದ್ರೆ ಇಷ್ಟು ದೊಡ್ಡ ಮನೆಗೆ ಸೊಸೆ ಆಗೋ, ಇನ್ಸ್ಪೆಕ್ಟರ್ ಆಗೋ ಕನಸು ಕಾಣ್ತಿದ್ನೋ ಇಲ್ವೋ. ಆದರೆ ಈಗ ನಾನು ಅಂದ್ಕೊಂಡಿರೋದು, ಅಂದ್ಕೊಳ್ದೆ ಇರೋದು ಎಲ್ಲಾನು ಆಗಿದೆ. ಚಿಕ್ಕವಳಾಗಿದ್ದಾಗ ಪೊಲೀಸ್ ಆಗಬೇಕು ಅಂತ ಕಂಡ ಕನಸು ಈಗ ಗಂಡನ ಮನೆಯವರಿಂದ ನೆರವೇರೋ ಹಾಗಾಗಿದೆ. ಎಷ್ಟು ಅದೃಷ್ಟವಂತೆ ನಾನು. ತುಂಬ ಕಷ್ಟಪಟ್ಟು ಈ ದುಡ್ಡನ್ನು ಸಂಪಾದನೆ ಮಾಡಿದ್ದೀನಿ. ಈ ದುಡ್ಡನ್ನು ನೋಡಿ ಮಾಡಿ ಖರ್ಚು ಮಾಡಬೇಕು. ಇದರಲ್ಲಿರೋ ಒಂದೊಂದು ರೂಪಾಯಿನೂ ತುಂಬಾ ಇಂಪಾರ್ಟೆಂಟ್. ಒಟ್ಟು ಸಂಬಳ 80,000. ನನ್ನ ಖರ್ಚಿಗೆ 10,000. ಇನ್ಮುಂದೆ ಅಮೂಲ್ ಬೇಬಿ ಹತ್ರ ಅಕೌಂಟಿಗೆ ದುಡ್ಡು ಹಾಕೋದು ಬೇಡ ಅಂತ ಹೇಳ್ಬಿಡ್ಬೇಕು. ಪಾಪ ಇಷ್ಟು ದಿನ ನನ್ನ ಖರ್ಚನ್ನೆಲ್ಲ ಅವನೇ ನೋಡ್ಕೋತಿದ್ದ. ಮನೆಯವ್ರಿಗೆ 60,000. ನಾನು ಕೊಡೋ ದುಡ್ಡು ಮನೆಯವ್ರಿಗೇನು ಅಲ್ಲದೆ ಇರ್ಬೋದು, ಆದರೆ ಕೊಟ್ರೆ ನನ್ನ ಕಡೆಯಿಂದ ಅಂತ ಒಂದು ಅಮೌಂಟ್ ಮನೆಗೆ ಹೋಗುತ್ತೆ.
ಖಂಡಿತ ಅತ್ತೆ ರಾಯರು ಅಮೂಲ್ ಬೇಬಿ ಎಲ್ಲರೂ ಖುಷಿ ಪಡ್ತಾರೆ. ಇನ್ನು 10,000 ಉಳಿತು. ಇದನ್ನ ಅಮ್ಮನ ಮನೆ ತವ್ರ ಮನೆಗೆ ನನ್ನ ಸಂಬಳದಲ್ಲಿ 1 ಭಾಗ ಕೊಡ್ತೀನಿ ಅಂದರೆ ಅತ್ತೆ ಒಪ್ತಾರಾ? ಅತ್ತೆ ಹೇಗೆ ರಿಯಾಕ್ಟ್ ಮಾಡ್ತಾರೋ ಏನೋ. ಅವ್ರೇನಾದರೂ ತಪ್ಪು ತಿಳ್ಕೊಂಡ್ರೆ? ಸತ್ಯ ಸತ್ಯ ಎಲ್ಲಿದೆಯಾ? ಬಾ ಇಲ್ಲಿ. ಹಾ ಬಂದೆ ಅತ್ತೆ. ಅಲ್ಲ ಏನು ಬರೀತಾ ಇದೆಯಾ? ಅಜ್ಜಿ ಅದು ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕು ಏನು ಎತ್ತ ಅಂತ ಲೆಕ್ಕ ಹಾಕ್ತಾ ಇದ್ದೀನಿ. ಮಾವ ದರ್ಶಿನಿ ಓಪನ್ ಮಾಡಬೇಕು ಅಂತಿದ್ರಲ್ಲ ಅದಕ್ಕ? ಹಾಂ, ಬೋಂಡ ಅಂಗಡಿ ಚೆನ್ನಾಗಿ ಕೈ ಹಿಡಿತು, ತರಕಾರಿ ಬಿಸ್ನೆಸ್ಸು ಚೆನ್ನಾಗಾಯಿತು. ಇನ್ನೊಂದು ಸ್ಟೆಪ್ ಮೇಲಕ್ಕೆ ಹೋಗ್ಬೇಕಲ್ವಾ, ಅದಕ್ಕೆ ದರ್ಶಿನಿನೇ ಸರಿ ಅನ್ನಿಸ್ತು. ಬಂಡವಾಳ ಸ್ವಲ್ಪ ಜಾಸ್ತಿನೇ ಆಗುತ್ತೆ, ಅದಕ್ಕೆ ಸ್ವಲ್ಪ ಲೆಕ್ಕ ಹಾಕ್ತಾ ಕೂತಿದ್ದೆ. ಬಂಡವಾಳ ಬೇಕಾದರೆ ಬ್ಯಾಂಕಲ್ಲಿ ಲೋನ್ ತೊಗೊಳ್ಳೋಣ, ಬೇಕಾದ್ರೆ ನಾನು ಶ್ಯೂರಿಟಿ ಕೊಡ್ತೀನಪ್ಪ. ಮಾವ ನಾನು ಇದ್ದೀನಿ. ಬಾಲ, ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತೆ, ನೀನು ಕೆಲಸದಲ್ಲಿ ಮುಂದುವರಿ. ದೇವ್ರ ಕೈ ಹಿಡಿತಾನೆ ಕಣೋ. ನೀನು ಒಳ್ಳೆ ಹುಡುಗ ಕಣೋ. ನೀ ಏನೇ ಕೆಲಸ ಮಾಡಿ ಅದಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ಕೆಟ್ಟದಾಗೋದಕ್ಕೆ ನಾನು ಬಿಟ್ರೆ ತಾನೇ ನನ್ನ ಮಾವನ್ಗೆ ಕಾವಲಾಗಿರ್ತೀನಿ. ಮಾವ ನೀನು ದರ್ಶಿನಿ ಆದರೂ ಮಾಡು, ರೋಡಲ್ಲಿ ತಳ್ಳಗಾಡಿ ಆದರೂ ಇಡು, ನಾನಂತೂ ನಿನ್ನ ಜೊತೆಗಿರ್ತೀನಿ. ಬಾಲ ಹೊಡೆದಿಲ್ಲ ಜಾಕ್ಪಾಟು. ಇಂಥ ಹುಡುಗಿ ಸಿಗಬೇಕು ಅಂದರೆ 7 ಜನ್ಮ ಪುಣ್ಯ ಮಾಡಿರ್ತೀಯ ಬಿಡು. ಸುಮ್ಮನಿರಿ ಅಜ್ಜಿ, ಮಾವನ್ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೆ. ಓಹೋ ಅತ್ತೆ, ಇವಳು ಯಾವತ್ತಾದರೂ ಬಾಲನ್ನು ಬಿಟ್ಕೊಡೋದು ಉಂಟಾ? ಬಾಲ, ಯಾವ ಏರಿಯಾದಲ್ಲಿ ದರ್ಶಿನಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀರಾ? ಅದೇ ಅತ್ತೆ, ರಾಜೌಲಿಗಲ್ಲಿ ಸುತ್ತಮುತ್ತನೇ ಹಾಕೋಣ ಅಂತ. ಸದ್ಯಕ್ಕೆ ಒಂದು ಜಾಗ ನನ್ನ ಬಜೆಟಲ್ಲೇ ಬರೋ ಥರ ಇದೆ. ಆ ಜಾಗದಲ್ಲಿ ಮೊದಲು ಹೋಟೆಲ್ ಇತ್ತಂತೆ, ಎಲ್ಲ ಸೆಟಪ್ಪು ಹಂಗೆ ಬಿಟ್ಟಿದ್ದಾರೆ. ಒಂದ್ಸರಿ ಸರ್ವಿಸ್ ಮಾಡಿಸಿ ಬಣ್ಣ ಹೊಡಿಸಿ ಕೆಲಸ ಶುರು ಮಾಡ್ಬೋದು. ಒಳ್ಳೇದೇ ಆಯ್ತಲ್ಲ ಬಾಲ, ನಿನಗೂ ಶ್ರಮ ಕಡಿಮೆ ಆಯಿತು. ಇದಕ್ಕೆ ಕಣೋ ಹೇಳೋದು, ಆ ದೇವರು ಒಳ್ಳೆಯವ್ರಿಗೆ ಒಳ್ಳೇದೇ ಮಾಡ್ತಾನೆ ಅಂತ. ಮತ್ತೆ ತಡ, ಕೆಲಸ ಶುರು ಮಾಡಿಬಿಡೋದೇನೆ. ಅದೇ ಮತ್ತೆ ಮಾವ, ನನಗೂ ಕೆಲಸ ಕೊಡು, ಶುರುವಿಂದನೇ ನಿನ್ನ ಜೊತೆಗೆ ಕೆಲಸ ಕಲಿತೀನಿ. ಓಹೋ, ಏನು ಮಾಡಿ ಗಲ್ಲ ಬೆಟ್ಟಿಗೆ ಮೇಲೆ ಕೂತ್ಕೋಬೇಕು ಅಂತನಾ? ಅವಳೇ ಯಜಮಾನಿ. ಹ್ಞೂ ಅಜ್ಜಿ, ನನ್ನ ಮಾವ ಇನ್ನು 10 ದರ್ಶಿನಿ ಹಾಕ್ಲಿ. ನಾನು ಮೇಲ್ವಿಚಾರಣೆ ನೋಡ್ಕೊತೀನಿ, ಆಗ ನನ್ನ ಮಾವಂಗೂ ಸಹಾಯ ಆಗುತ್ತೆ. ಬಾಲ, ರುಕ್ಕು ಜಾಣೆ. ಈಗಿನ ಕಾಲದಲ್ಲಿ ಗಂಡನ ಹತ್ರ ದುಡ್ಡು ದುಡ್ಡು ಅಂತ ಪ್ರಾಣ ತಿನ್ನೋರೇ ಹೆಚ್ಚು. ಅಂಥದ್ರಲ್ಲಿ ನಿನಗೆ ಹೆಗಲು ಕೊಟ್ಟು ಕೆಲಸ ಮಾಡ್ತೀನಿ ದುಡಿತೀನಿ ಅಂತ ಹೇಳ್ತಿದ್ದಾಳಲ್ಲ ಹೇಳು. ಅಮ್ಮ, ಈ ಕೆಲ್ಸದ ಮಧ್ಯೆ ಮಾವ ನಮ್ಮ ಮದ್ವೆ ವಿಷಯ ಮರೆತೇ ಇದ್ರೆ ಅಷ್ಟೇ ಸಾಕು. ಅತ್ತೆ ಕರೆದ್ರಾ? ಹ್ಞೂ, ಮತ್ತೆ ಏನೋ ಮಾತಾಡಬೇಕು ಅಂತ ಹೇಳಿ ಹೋದವಳು ಪತ್ತೇನೇ ಇಲ್ಲ. ಇವತ್ತೊಂದು ಗುಡ್ ನ್ಯೂಸ್ ಇದೆ ನಿಮಗೆ. ನನ್ನ ಮೊದಲನೇ ಸಂಬಳ ಬಂದಿದೆ ಅತ್ತೆ. ತಗೊಳ್ಳಿ.
ನಂಗೆ ಆಶೀರ್ವಾದ ಮಾಡಿ. ಒಳ್ಳೇದಾಗಲಿ ಸತ್ಯ. ನಿನ್ನ ಬೆಳವಣಿಗೆ ನೋಡಿ ನಂಗೆ ತುಂಬ ಹೆಮ್ಮೆ ಅನಿಸ್ತಿದೆ ಸತ್ಯ. ನೀನು ನನ್ನ ಸೊಸೆ ಅನ್ನೋ ಗರ್ವ ಕೂಡ ಇದೆ ನನಗೆ. ಉರ್ಮಿಳಾ, ನೋಡಿದೀಯ ನನ್ನ ಸೊಸೆನಾ? ಮತ್ತೆ ಯಾರ್ ಸೊಸೆ ಅವಳು ಅದನ್ನು ಹೇಳು ಅಕ್ಕ. ನಿಜಕ್ಕೂ ನೀನ್ ಹೇಳಿದ್ದು ನಿಜ ಅಕ್ಕ. ಒಂದ್ ಹೆಣ್ಣು ಸಾಧನೆ ಮಾಡ್ಲೇಬೇಕು ಅಂತ ಮನ್ಸ್ ಮಾಡಿದ್ರೆ ಎಂಥದೇ ವಿಘ್ನಗಳು ಬಂದ್ರು ಅದನ್ನ ದಾಟಿ ತನ್ನ ಗುರಿ ತಲುಪ್ತಾಳೆ ಅನ್ನೋದಕ್ಕೆ ನಮ್ ಸತ್ಯನೇ ಸಾಕ್ಷಿ. ಸತ್ಯ, ನಮ್ಮ ಅಕ್ಕನಿಗೆ ಮಾತ್ರ ಅಲ್ಲ, ನನಗೆ ನಮ್ಮ ಮನೆಯವ್ರು ಎಲ್ರಿಗೂ ನೀನನ್ನು ಕಂಡ್ರೆ ಹೆಮ್ಮೆ ಅನ್ನೋದನ್ನ ನೀನ್ ಮರಿಬೇಡ. ನೀನ್ ಹೀಗೆ ಸಾಧಿಸ್ತಾ ಹೋಗ್ಬೇಕು, ನಾವ್ ಅದನ್ನ ನೋಡಿ ಸಂತೋಷ ಪಡ್ತಾ ಇರ್ಬೇಕು. ಹ್ಞೂ ಕಣೆ ಉರ್ಮಿಳಾ, ಮೊನ್ನೆ ತಾನೇ ಪೂಜೆ ಮಾಡ್ಲಾ, ಅಡುಗೆ ಮಾಡ್ಲಾ, ತಂಬಳಿ ಮಾಡ್ಲಾ, ತರಕಾರಿ ತೊಗೊಂಬರೋಣ ಅಂತಿದ್ದವಳು ಈಗ ತಿಂಗಳ ಸಂಬಳ ಬಂದಿದೆ ಅಂತ ತಂದು ಕೊಟ್ಟಿದ್ದಾಳಲ್ಲ. ನಿಜವಾಗ್ಲೂ ನನ್ನ ಸೊಸೆ ಸಾಧಕಿ. ಅತ್ತೆ, ಸಾಧನೆ ಒಬ್ಬರಿಂದ ಆಗಲ್ಲ, ಅದಕ್ಕೆ ಎಲ್ಲರೂ ಪ್ರೋತ್ಸಾಹನೂ ಬೇಕು. ಸ್ಪೆಷಲಿ ಮನೆಯವ್ರದ್ದು. ಈ ಸತ್ಯನ ಲೈಫಲ್ಲಿ ಕೋಟೆ ಮನೆಯವ್ರನ್ನ ಮೈನಸ್ ಮಾಡಿದ್ರೆ 0. ನಾನಿವತ್ತು ನಾನಾಗಿರೋದಕ್ಕೆ ಕಾರಣ ನೀವು. ನಾನಿವತ್ತೇನೇ ಆಗಿದ್ರು ಅದಕ್ಕೆ ಕಾರಣ ನೀವು ಮತ್ತೆ ಕೋಟೆ ಮನೆ. ಹಾಗಾಗಿ ಎಲ್ಲ ಕ್ರೆಡಿಟ್ಸು ನಿಮಗೆ ಸೇರಬೇಕು. ಕರೆಕ್ಟಾಗೆ ಹೇಳಿದೆ ಸತ್ಯ. ಆದ್ರೆ ಅಕ್ಕನ್ನ ನೀನು ಬದಲಾಯಿಸಿದೆ ಅನ್ನೋದನ್ನ ಮರಿಬೇಡ, ಅಲ್ವಾ ಅಕ್ಕ? ಹ್ಞೂ ಕಣೆ ಉರ್ಮಿಳ, ಮೊದಲೆಲ್ಲ ನಾನು ಬರೀ ಶಾಸ್ತ್ರ ಸಂಪ್ರದಾಯ ಅಂತ ಅದರಲ್ಲೇ ಮುಳುಗೋಗಿರ್ತಿದ್ದೆ. ಸತ್ಯ ಬಂದ ಮೇಲೆ ಶಾಸ್ತ್ರ ಸಂಪ್ರದಾಯದ ಜೊತೆಗೆ ಆಧುನಿಕತೆಗೆ ಹೇಗೆ ಹೊಂದ್ಕೋಬೇಕು ಅಂತ ತೋರಿಸ್ಕೊಟ್ಲು. ಸತ್ಯ, ಇದಿನ್ನು ಜಸ್ಟ್ ಬಿಗಿನಿಂಗ್. ನೋಡ್ತಾ ಇರು, ಆ ದೇವರು ಹೋಗ್ತಾ ಹೋಗ್ತಾ ನಿನ್ನ ಹತ್ರ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡಿಸ್ತಾನೆ. ಅವನು ನಿನ್ನನ್ನ ಈ ಕೆಲಸಕ್ಕೆ ಆಯ್ಕೆ ಮಾಡಿರೋದೇ ಈ ಕಾರಣಕ್ಕೆ. ನನಗಂತೂ ಇದರ ಯಾವ ಅನುಮಾನನೂ ಇಲ್ಲ. ಇಷ್ಟು ದಿನ ಕೋಟೆ ಮನೆಗೆ ಒಂದ್ ಗತ್ತಿತ್ತು, ಈಗ ಸತ್ಯ ನಮ್ಮನೆ ಸೊಸೆ ಅನ್ನೋದೇ ಒಂದ್ ಗತ್ತು. ಇವಾಗ ಇದನ್ನೇ ಮರ್ತೆ ನೋಡು. ಅದು ಸರಿ, ನೀನು ಯಾಕೆ ಈ ದುಡ್ಡನ್ನು ನನಗೆ ಕೊಟ್ಟೆ? ಇದು ನಿನ್ನ ಸಂಬಳ. ಅತ್ತೆ, ಸಂಬಳ ಬಂತು ಅಂತ ಹೇಳಿದ್ರೆ ಸಾಕಿತ್ತು. ಇಲ್ಲ ಅತ್ತೆ, ಇದನ್ನ ನಿಮ್ಮ ಹತ್ರ ಕೊಟ್ರೇನೆ ನನಗೊಂದು ನೆಮ್ಮದಿ. ಅಯ್ಯೋ ಮಂಕೆ, ಹೇಳ್ಕೊಳಕ್ಕೆ ಇನ್ಸ್ಪೆಕ್ಟ್ರು, ಮನೇಲಿ ನೋಡಿ ಹೇಗೆ ಆಡ್ತಾಳೆ ಇವಳು. ಅಲ್ಲ ಸತ್ಯ, ಇದು ನಿನ್ನ ಸಂಬಳ, ನಿನಗೆ ಹೇಗೆ ಬೇಕೋ ಹಾಗೆ ನೀನು ಬಳಸಬೇಕು. ಇಲ್ಲ ಅತ್ತೆ, ಮನೆಗೆ ನನ್ನ ಕಡೆಯಿಂದ ಕೊಡೋಣ ಅಂತ. ನೋಡಿದ್ಯಾ ಉರ್ಮಿ, ಮನೆಗೆ ದುಡ್ಡು ಕೊಡುವಷ್ಟು ದೊಡ್ಡ ಮನುಷ್ಯಳಾಗ್ಬಿಟ್ಲಿ ಇವಳು. ಅಯ್ಯೋ ಹಾಗಲ್ಲ ಅತ್ತೆ. ಸುಮ್ಮನೆ ತಮಾಷೆ ಮಾಡಿದೆ ಹುಡುಗಿ. ಮನೆಗೆ ದುಡ್ಡು ಕೊಡಬೇಕು ಅನ್ನೋ ನಿನ್ನ ಆಲೋಚನೆ ಇದೆಯಲ್ಲ, ಅದನ್ನು ನಾನು ಒಪ್ದೆ. ಆದರೆ ಎಲ್ಲ ನನ್ನ ಕೈ ಕೊಟ್ಟು ನೀನೇನು ಮಾಡ್ತೀಯಾ? ಬೇಕಾದರೆ ಅರ್ಧ ಸಂಬಳ ಕೊಡು, ಮಿಕ್ಕಿದ್ದನ್ನು ನೀನು ಇಟ್ಕೋ. ಸತ್ಯ, ಅಕ್ಕ ಹೇಳ್ತಿರೋದು ಕರೆಕ್ಟ್ ಆಗಿದೆ. ಮೊದಲು ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡು, ಸೇವಿಂಗ್ಸ್ನ ಶುರು ಮಾಡು. ಕಷ್ಟದ ಸಮಯದಲ್ಲಿ ಇಂಥ ಉಳಿತಾಯದ ದುಡ್ಡೆ ನಮ್ಗೆ ಸಹಾಯ ಮಾಡೋದು. ನಿಂಗೆ ಅನಿಸ್ತಿರ್ಬೋದು, ಏನಪ್ಪ ಇವರಿಬ್ಬರು ಹೊರಗಡೆ ಕೆಲಸಕ್ಕೆ ಹೋಗಲ್ಲ, ಇವ್ರಿಗೆ ಇದೆಲ್ಲ ಹೇಗೆ ಗೊತ್ತು ಅಂತ ಅಲ್ವಾ? ನಮ್ಮ ಖರ್ಚಿಗೆ ಅಂತ ಕೊಡ್ತಾರಲ್ಲ, ಅದರಲ್ಲೇ ನಾವು ಉಳಿಸ್ಕೊಂಡು ಸೇವಿಂಗ್ ಅಂತ ಮಾಡ್ಕೊಳ್ಳೋದು. ಪ್ರತಿ ಸಲ ಗಂಡಸರ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ ಅಲ್ವಾ? ಆಗ ಆ ದುಡ್ಡು ನಮಗೆ ಸಹಾಯಕ್ಕೆ ಬರುತ್ತೆ. ಆಯ್ತು ಅತ್ತೆ, ನೀವು ಹೇಗೆ ಹೇಳ್ತಿರೋ ಹಾಗೆ.
ಸತ್ಯ ಕೈಯಲ್ಲಿ ಏನದು? ಅತ್ತೆ ಅದು ಕೊಡಿಲಿ. ಏನು ಹುಡುಗಿ ಇದು? ಈ ದುಡ್ಡೆಲ್ಲ ನಿಮ್ಮದೇ ಅಂತ ಆಗಲೇ ನನ್ನ ಕೈಗೆಲ್ಲ ದುಡ್ಡು ಕೊಟ್ಟು ಈಗ ಇಲ್ಲೆಲ್ಲ ಖರ್ಚು ಹಾಕಿದ್ಯಾ? ಆಗಲೇ ನಾನು ದುಡಿತಾ ಇದ್ದೀನಿ, ನನ್ನಿಷ್ಟ ನನ್ನ ದುಡ್ಡು ಅನ್ನೋ ಮನೋಭಾವ ಬಂತಾ ಹೇಗೆ?